ಏನಾಯಿತು ಈಗ ತ್ರೇತಾಯಾಂ ಬಹುಧಾ ಸಂತತಾನಿ ಅಗ್ನಿಷ್ಟೋಮಾಧಿವೀರ್ಯಜ್ಞೈ ಸರ್ವದೇವ ಸ್ಥಿತಂ ಹರಿಂ ಯಜಂತಿ ತಾಂಶ್ಚ ಕಾರ್ಯತ್ವಾತ್ ಕಾರ್ಯತ್ವಾತ್ ವಸ್ತುತಃ ಸ್ಯಾತ್ ತಥಾ ಯಜತ್ ಪೃಥಕ್ ಪೃಥಕ್ ತು ತ್ರೇತಾಯಾಂ ವಿಚದ್ದೇ ದೇವತಾಗಣ ಯಥಾಕೃತೆ ತಥಾ ಪ್ರಾಜ್ಞಾಃ ತ್ರೇತಾಯಾಂ ಬಹುಧಾ ತತಃ. ಇದರೊಳಗೆ ಅಗ್ನಿಷ್ಟೋಮಾದಿ ಯಜ್ಞಗಳ ಕೃತಿಕದಲ್ಲಿ ಯಜ್ಞ ಮಾಡೋ ರೀತಿಯಲ್ಲಿ ಸದಾಕಾಲ ದೇವರ ಬಗ್ಗೆ ಎಚ್ಚರ ಇರ್ತಿತ್ತು. ತ್ರೇತಾಯ ಸ್ವಲ್ಪ ಕಡಿಮೆ ಆಯಿತು, ಕೃಷ್ಣಾರ್ಪಣ ಅವೆಲ್ಲ ಇದ್ದರೂ ಕೂಡ ಒಂದು ಸ್ವಲ್ಪ ಮೈನಸ್ ಆಯಿತು. ಆಮೇಲೆ ಇದು ಬಂತು, ಕೊನೆಗೆ ಏನಾಯಿತು, ಎಲ್ಲವೂ ಕೃಷ್ಣಾರ್ಪಣ ಆಯಿತು. ಕೊನೆಗೆ ಏನು ಉಳಿಲಿಲ್ಲ, ಹೆಸರಿಗೆ ನೇಮ್ ಸೇಕ್ ಅಂತ ಆ ಸ್ಥಿತಿ ಬಂತೆ ಹೊರತು ಮಾಡಕ್ಕೆ ಹೋಗಲಿಲ್ಲ. ಸರಿಯಾಗಿ ಮಾಡಿದರೆ ಮಾತ್ರ ಭಾರಿ ಪುಣ್ಯ ಬರುತ್ತೆ. ಆಗಿನ ಕಾಲಕ್ಕೆ ಯಮೀಂದ್ರ ಮಾಹು ವರುಣಂ ಯಮಾಹು ಯಂ ಮಿತ್ರ ಮಾಹು ಯಮಸತ್ಯ ಮಾಹು ಯೋ ದೇವಾನಾಂ ದೇವತಮೋ ಜನಿತ್ರಂ ವಾಯೋಸ್ತಸ್ಮೈ ಗೋ ಸೋಮಮೇಭ್ಯೋ ಮಹೋ ಜುಹೋಮಿ. ಈ ರೀತಿ ಅನುಸಂಧಾನ ಇತ್ತು ಅವರಿಗೆ ಕೃತಯುಗದಲ್ಲಿ. ಇಂದ್ರ ಅಂತಷ್ಟು ನಾರಾಯಣ ನೆನಪಾಗೋದು, ವರುಣ ಅಂದರೆ ನಾರಾಯಣ ಅಂದರೆ ವ್ಯಕ್ತಿ. ಅಲ್ಲಿ ಆರ್ಡ್ರ್ ಕೊಡ್ತಾರೆ, ಗೌರ್ಮೆಂಟ್ ಕೊಡ್ತಾರೆ ಹೇಳ್ಬಿಡ್ತಾರೆ. ಕೊಡೋದು ಯಾರು? ಆ ಸಂಬಂಧಪಟ್ಟ ಆಫೀಸರ್ ಕೊಡ್ತಾರೆ ಅಷ್ಟೇ. ಏನು ತಿಳ್ಕೊತಾ ಇರೋದನ್ನು ಗೌರ್ಮೆಂಟ್ ಆರ್ಡ್ರ್ ಅಂತ ಕರೀತಾರೆ. ಆ ವ್ಯಕ್ತಿ ಅವ್ರ ಹೆಸರು ಹೇಳೋದಿಲ್ಲ. ಗೌರ್ಮೆಂಟ್ ಯಾರೇ ಕೊಟ್ಟರು ಅವ್ರ ಹೆಸರು ಹೇಳೋದು, ಗೌರ್ಮೆಂಟ್ ಕೊಡ್ತು ಅಂತ ಹೇಳ್ತಾರೆ. ಆ ಎಚ್ಚರ ಇರಬೇಕು. ಅವನಿವನು ಕೊಟ್ಟ ಅಂತ ಹೇಳಿದರೆ ಅದು ಇಂಡಿವಿಜುವಲ್ ಆಯ್ತೆ ಹೊರತು ಇದಾಗ್ತಿಲ್ಲ. ಅನುಸಂಧಾನ ನ್ಯಾಚುರಲ್ ಅನುಸಂಧಾನ ಇರ್ತಿದ್ದ. ಅರ್ಥ ಆಯ್ತಾ? ಯಮೀಂದ್ರ ಮಾಹು ಏವಂ ವಾಯೋ ಪಿತ, ಅದೇ ರೀತಿ ಏವಂ ವಾಯೋ ಪಿತರಂ ವಿಷ್ಣುಮೇವ ಯಜಂತಿ ದೇವೈ ಸಾಯೇ ಕೃತೇ ಜನ. ಈಗ ವಾಯುದೇವರ ಭಕ್ತರಾದ ಎಲ್ಲರೂ ವಾಯುದೇವರ ಭಕ್ತರೇ ಆಗುತ್ತೆ. ಎಲ್ಲರೂ ವೈಷ್ಣವರು ಅಂತ, ಎಲ್ಲ ವೈಷ್ಣವರಾಗಿ ಅವರೆಲ್ಲ ವಿಷ್ಣುವನ್ನು ಹೀಗೆ ಆರಾಧನೆ ಮಾಡ್ತಾಯಿದ್ರು. ಏವಂ ತ್ರೇತಾಯಾಮ್ ಕೇಚಿದನ್ನೇ, ತ್ರೇತಾಯದಲ್ಲಿ ಹೀಗೆ ಮಾಡ್ತಾರೆ, ಎಲ್ಲರೂ ಮಾಡೋದಿಲ್ಲ, ಅದು ವಿಶೇಷ. ಪೃಥಕ್ತ್ವ, ವಾಯುದೇವರು ಯಾವ ಯುಗದಲ್ಲಿ ಬಂದರೂ ಹಾಗೆ ಮಾಡ್ತಾರೆ ಋಷಿಗಳು. ಪೃಥಕ್ತ್ವ ನಿಷ್ಠ ವಿಷ್ಣು ಅರ್ಪಯಂತೆ ನಚಾನ್ಯೆ, ಮಾಡಿ ಅರ್ಪಣೆ ಮಾಡೋದು ಬೇರೆ, ಡೈರೆಕ್ಟ್ ಕೊಡೋದೇ ಬೇರೆ. ಪ್ಲವ ಹೇತೆ ಅದೃಢ ಯಜ್ಞ ರೂಪ ಅಷ್ಟಾದಶೋಕ್ತಂ ಅವರಂ ಯೇಷು ಕರ್ಮ ಏತಶ್ರೇಯೋ ಏಭಿನಂದಂತಿ ಮೂಢಾ ಜರಾಮೃತ್ಯುಂ ತೇ ಪುನರೇ ವಾಪಿಯಂತಿ. ಇದು ಶ್ರೇಯಸ್ಸಿದೆ. ಯಜ್ಞಯಾಗದಿಗಳಲ್ಲಿ ಏನೆಲ್ಲ ಶ್ರೇಯಸ್ಸುಗಳು. ಇದನ್ನು ಯಾರು ಮಾಡ್ತಾರಲ್ಲ ಅವರು ಇದಕ್ಕೆ ಹೋಗ್ತಾರೆ, ಅವರು ವೈಕುಂಠಕ್ಕೆ ಹೋಗ್ತಾರೆ. ಉಳಿದೇ ಇದ್ದವರೆಲ್ಲ ಮೂಢರವರು. ಅವ್ರೇನಾಗ್ತಾರೆ? ಜರಾಮೃತ್ಯುಂತೆ, ಮುಪ್ಪು ಸಾವುಗಳ ಈ ಲೋಕಕ್ಕೆ ಮತ್ತೆ ಬರ್ತಾರೆ. ಮುಪ್ಪು ಸಾವುಗಳ ಲೋಕ ಅಂದರೆ ಸಂಸಾರ. ಸಂಸಾರ ದಾಟಿ ಹೋಗೋದಿಲ್ಲ. ನೋಡಿ ಮತ್ತೆ ಪದ ಬಂತು. ಯಾವ ಪದ ಬಂತು ಹೇಳಿ? ಇಲ್ಲಿ ಶ್ರೇಯಸ್ಸನ ಪದ ಬಂತು. ಈ ಪದ ಎಲ್ಲಿ ಬಂದಿತ್ತು? ಕಾಠದಲ್ಲಿ ಬಂದಿತ್ತು. ಯಾರ ಬಾಯಲ್ಲಿ ಬಂದಿತ್ತು? ನಚಿಕೇತನ ಬಾಯಲ್ಲಿ ಬಂದಿತ್ತು. ಈ ಮತ್ತೆ ಹೇಳ್ತಾರೆ ಶ್ರೇಯ, ಶ್ರೇಯಸ್ಸನ್ನು ಬಯಸ್ತಾರೆ, ವೈಕುಂಠ ಸಿಗುತ್ತೆ, ಇಲ್ಲವರು ಸಿಗೋದಿಲ್ಲ. ಶ್ರೇಯಸ್ಸು ಅಂದರೆ ಮುಕ್ತಿ. ಅದು ಬಿಟ್ಟು ಸ್ವರ್ಗ ಕೂಡ ಏನದು? ಶ್ರೇಯಸ್ಸೆ. ಯಾಕೆ ವಾಪಸ್ ಬರೋದೊಂದು ಅಪೂರ್ಣತೆ ಒಂದು. ಇದನ್ನು ಒತ್ತಿ ಒತ್ತಿ ಹೇಳ್ತಾರೆ. ಅವಿದ್ಯಾಯ ಮಂತರೆ ವೇಷ್ಟ್ಯಮಾನಾ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ ಜಂಘನ್ಯಮಾನಾ ಪರಿಯಂತಿ ಮೂಢಾ ಅಂಧೇನೈವ ನೀಯಮಾನ ಯಥಾಂಧಾ. ಇದೆಲ್ಲ ಇವತ್ತಿನ ಕಾಲಕ್ಕೆ ನಡೀತಿರೋದು. ಹೇಗೆ ತಪ್ಪು ಮಾಡೋರು ಹೇಳಿದರೆ ಅವನು ತಿರುಗಿ ಬೈತಾರೆ, ತಿಳ್ಕೊಳ್ಳೋದಿಲ್ಲ. ಏನು ಮಾಡ್ತಾರೆ ಅವರು? ಜೋರು ಮಾಡಿಬಿಡ್ತಾರೆ, ಹೇಳಿದವ್ರನ್ನ ಬೈಯೋ ಕಾಲ ಇದೆ. ಹೌದಾ ಹೀಗೆ ಅಂತೇಳಿ ತಿಳಿಯೋದಿಲ್ಲ. ಅವಿದ್ಯಾಯಾಮ್ ಅಂತರೇ ವೇಷ್ಟ್ಯಮಾನ, ಅವಿದ್ಯೆ ಅಜ್ಞಾನದ ಒಳಗೆ ಹೊರಳಾಡ್ತಾರೆ ಅಂತ ವೇಷ್ಟ್ಯಮಾನ, ಹೊರಳಾಡ್ತಾರೆ ಅವರು. ಸ್ವಯಂ ಧೀರಾ ಪಂಡಿತ, ಸಾವೇ ನಾವು ಭಾರಿ ಧೀರ, ಭಾರಿ ಪಂಡಿತ ಅಂತ ತಾವೇ ಬೋರ್ಡ್ ಹಾಕ್ಕೊಂಡ್ಬಿಡ್ತಾರೆ. ಜಂಘನ್ಯಮಾನಾ ಪರಿಯಂತಿ ಮೂಢ, ಬರೀ ಕೆಟ್ಕಸ್ಕನ್ನೇ ಮಾಡ್ಕೊಂಡ್ಬಿಟ್ಟು ಸುತ್ತುತ್ತಾ ಇರ್ತಾರೆ. ಹೇಗೆ ಅಂದರೆ ಅಂಧೇನ ಇವ ನಿಯಮಾನ ಯಥಾಂಧ, ಬ್ಲೈಂಡ್ ಫಾಲೋಯಿಂಗ್ ದಿ ಬ್ಲೈಂಡ್ ಅಷ್ಟೆ. ಅವಿದ್ಯಾಯಾಂ ಬಹುಧಾ ವರ್ತಮಾನ ಸ್ವಯಂ ಕೃತಾರ್ಥ ಇತ್ಯಭಿಮನ್ಯಂತಿ. ನಡೆದಿರೋದು ಹಾಗೆ ಇವತ್ತು ಮಾಡ್ತಿರೋದೆಲ್ಲ ತಪ್ಪು ಕೆಲಸಗಳು. ಹಬ್ಬ ಜೀವನ ಸಾರ್ಥಕ ಅನ್ಕೊಂಡ್ಬಿಡಿ. ಏನು ಸಾರ್ಥಕ ಇದು? ಏನೇ ಮಾಡಿದರೂ ಕೂಡ ಜ್ಞಾನ ಬರದೆ ಹೋದರೆ ಜೀವನ ಏನದು? ವ್ಯರ್ಥ, ವೇಸ್ಟ್. ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು. ತಾವು ಮಾಡಿದ್ದೇ ಸಾರ್ಥಕ ಅಂತ ತಿಳ್ಕೊಂಡ್ಬಿಡ್ತಾರೆ. ಯತ್ಕರ್ಮಿಣೋ ನ ಪ್ರವೇದ ಯಂತಿ ರಾಗಾತ್ ತೇನಾತುರ ಕ್ಷೀಣ ಲೋಕಾಶ್ಚವಂತೆ. ಯತ್ಕರ್ಮಿಣೋ ನ ಪ್ರವೇದಯಂತಿ ರಾಗ, ಅದು ಕರ್ಮಾಚರಣೆ ಮಾಡ್ತಾರೆ, ತಿಳುವಳಿಕೆ ಇಲ್ಲ. ರಾಗಾತ್ ಫಲಕ್ಕೆ ಆಸೆ ಪಡ್ತಾರೆ. ತೇನ ಆತುರಾಹ ನೋಯ್ತಾರೆ. ಕ್ಷೀಣ ಲೋಕಾಶ್ಚವಂತೆ, ಯಾವುದೋ ಲೋಕಕ್ಕೆ ಹೋಗ್ತಾರೆ, ಹಾಳಾಗಿ ಹೋಗ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕಣ್ಣಿನ ಕಾಣ್ತಿರೋ ವಿಚಾರಗಳಿವೆಲ್ಲ ಕೂಡ. ಇಷ್ಟಾಪೂರ್ತ ಮನ್ಯಮಾನ ವರಿಷ್ಠಂ
ನಾಣ್ಯಶ್ರೇಯೋ ವೇದಯಂತೆ ಪ್ರಮೂಢಾ. ಇಷ್ಟಾಪೂರ್ತ ಅಂದರೆ ಕೆರೆ ಭಾಗ ಕಟ್ಸೋದು, ಇದು ಮಾಡೋದು, ಯಜ್ಞ ಮಾಡೋದು, ಇಷ್ಟೇ ಎಲ್ಲ ಮುಗಿದೋಯ್ತು ಕೆಲಸ, ತಪ್ಪದು. ವರಿಷ್ಠಂ ಚಾನ್ಯಶ್ರೇಯೋ ನಿಜವಾದ ಶ್ರೇಯ ಗೊತ್ತೇ ಇಲ್ಲ ಅವರಿಗೆ. ನಾಕಸ್ಯ ಪೃಷ್ಠೆ ಸುಕೃತೆ ತೇನು ಭುಕ್ತ, ಸ್ವರ್ಗಲೋಕ ಹೋಗ್ತಾರೆ, ಸ್ವಪ್ನಿಸಿರ್ತಾರೆ. ಇಮಂ ಲೋಕಂ ಹೀನತರಂ ವಾ ವಿಶನ್, ಭಗವದ್ಗೀತಾ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶನ್, ಇದು ಉಪನಿಷತ್ತು, ಅದು ಗೀತಾ. ವಿಷ್ಣೋ ಸರ್ವೇಭ್ಯ ಕಿಂಚಿದುತ್ತಮತ್ವಂ ಜಾನಂತಹ ಇಮಂ ಲೋಕಂ ಆವಿಶಂತಿ, ಸಾಮ್ಯ ಹೀನತ್ವಂ ವಾ ಜಾನಂತೋ ಹೀನತರಂ ತಮ ಏವ ವಿಶಂತಿ. ಅವರು ವಾಪಸ್ ಬರ್ತಾರೆ ಅಂತ ಹೇಳಿದರು. ವಾಪಸ್ ಯಾರು ಬರ್ತಾರೆ ಅಂದರೆ ದೇವರನ್ನು ಉಳಿದವರಿಗಿಂತ ಸ್ವಲ್ಪ ಗ್ರೇಟು. ಇವತ್ತೇನಿದ್ದಾರೆ ಉದಾಹರಣೆ ಬ್ರಹ್ಮವಾಯುಗಳಲ್ಲಿ ಬ್ರಹ್ಮದೇವರೇನವರು ಸ್ವಲ್ಪ ಗ್ರೇಟ್, ಆ ರೀತಿ ವಿಷ್ಣು ಅವರಿಗಿಂತ ಸ್ವಲ್ಪ ಗ್ರೇಟು ಅಂತ ತಿಳ್ಕೊಂಡ್ರೆ ಅವ್ರು ಇಲ್ಲಿ ವಾಪಸ್ ಬರ್ತಾರೆ. ಉಳಿದವರಿಗಿಂತ ಕಡಿಮೆ ಅಂತ ತಿಳ್ಕೊಂಡ್ಬಿಟ್ರೆ ಹೋಗಿಬಿಡ್ತಾರೆ, ಅಂತ ತಮಸ್ಗೆ ಹೋಗಿಬಿಡಿ. ರಾಜಸರು ಇವರೆಲ್ಲ ಗ್ರೇಟು, ಸ್ವಲ್ಪ ಗ್ರೇಟ್ ಅಷ್ಟೇ. ದೇವೇಭ್ಯ ಉತ್ತಮಂ ವಿಷ್ಣು ರಾಜವದ್ಯಸ್ತು ಮನ್ಯತೆ, ಅದು ದೇವರ ರಾಜ ಇದ್ದ ಹಾಗೆ. ಹೊರತು ಅಂದರೆ ರಾಜನಿಗೆ ನಾವು ಮೋಸ ಮಾಡ್ಬೋದಲ್ಲ, ಆ ರೀತಿ ಮಾಡ್ಬೋದು. ರಾಜನ ಬಿಟ್ಟು ಇರ್ಬೋದಲ್ಲ ನಾವು, ಆಗಿರ್ಬೋದು ಅಂತ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ಯಾಜಿ ಸ ಮಾನುಷಂ ಯಾತಿ ಸಾಮ್ಯಹೀನತ್ವವಿತ್ತಮ, ಅಂದರೆ ದೇವರೇ ಇಲ್ಲ ಅನ್ನೋದು ಬೇರೆ, ತಾವರೇ ದೇವರು ಅಂಬೋದು ಬೇರೆ, ದೇವರಿಗೆ ಸಮ ಅನ್ನೋದು ಬೇರೆ, ದೇವರು ಸ್ವಲ್ಪ ಉತ್ತಮ ಅನ್ನೋದು ಬೇರೆ. ಎಲ್ಲ ಕೂಡ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಬರೀ ಉತ್ತಮ ಅನ್ನಬಾರ್ದು, ಸರ್ವೋತ್ತಮ ಅನ್ನಬೇಕು. ಸರ್ವಶಬ್ದ ಶಬ್ದಕ್ಕೆ ಏನು ಗೊತ್ತೇನರ್ಥ? ಸರ್ವರಿಗಿಂತ ಉತ್ತಮ ಅಷ್ಟೇ ಅಲ್ಲ, ಸರ್ವ ಗುಣಗಳಿಂದಲೂ ಉತ್ತಮ, ದೋಷ ದೂರತ್ವದಲ್ಲೂ ಉತ್ತಮ, ಸರ್ವಕಾಲದಲ್ಲೂ ಉತ್ತಮ, ಸರ್ವ ದೇಶದಲ್ಲೂ ಉತ್ತಮ. ಇಷ್ಟೆಲ್ಲ ಸೇರಿಸ್ಬೇಕು ಅದಕ್ಕೆ. ಸರ್ವ ಅಂದ ತಕ್ಷಣ ಏನಾಗುತ್ತೆ? ಈ ಬ್ಯಾಚಲ್ಲಿ ಫಸ್ಟ್ ರ್ಯಾಂಕ್ ಅಂದರೆ ಈ ಬ್ಯಾಚಲ್ಲಿ ಬೋಧೈತೆ, ಈ ಬ್ಯಾಚ್ ಫಸ್ಟ್ ರ್ಯಾಂಕ್ ಅಂದರೆ ಇನ್ನು ಮುಂದೆ ಇಲ್ಲ. ದೇವರ ಹಾಗೆ ಎಲ್ಲ ಕಾಲಕ್ಕೂ ಹರಿರೇವ ಪರಹ ಹರಿರೇವ ಗುರು, ಯಾವ ಕಾಲಕ್ಕೂ ಚೇಂಜ್ ಆಗೋದಿಲ್ಲ. ವಿಷ್ಣು ಸರ್ವೇ. ಈಗ ನಮ್ಮ ಜ್ಞಾನ ಹೇಗಿದೆ ಕಟ್ಟಿ ಮಾಡ್ಕೋಬೇಕಲ್ಲ. ನಮ್ಮ ಮಾತಲ್ಲಿ ತುಂಬ ಜನ ತಿಳ್ಕೊಂಡ್ರೆ ಜ್ಞಾನ ಯಾವ ಮಟ್ಟದಾಗಿರುತ್ತೆ ಅಂದರೆ ಜೋರಾಗಿ ಕೂಗೋದಷ್ಟೇ. ಕೆಲವರು ಬೇರೆಯವರಿದ್ದರೆ ಕೂಗೋದೇ ಇಲ್ಲ, ಬೈದರೆ ಕಷ್ಟ ಅಂತೇಳಿ. ತಮ್ಮವರಿಂದ ಜೋರಾಗಿ ಕೂಗಿಬಿಡ್ತಾರೆ, ಅವೆಲ್ಲ ಅರ್ಥ ಇಲ್ಲ. ಅದೇ ಅಲ್ಲ ಫೈನಲ್ ಅಲ್ಲ, ಅದು ನೋಡಿ ಅದು ವೇಸ್ಟ್ ಅಂತನೂ ಅಲ್ಲ, ಬಟ್ ಅದು ಸ್ಫೂರ್ತಿ ಅಂತನೂ ಅಲ್ಲ. ನಿಜವಾಗ್ಲೂ ಒಳಗೆ ಜ್ಞಾನ ಇರಬೇಕು. ಪ್ರಹ್ಲಾದನ ಏನೇ ಬೈಲಿ ಏನೇ ಮಾಡಿ ಕೊಲ್ತೀನಿ ಅಂದರೂ ಬಿಡ್ಲಕ್ಕೆ ಹೋಗಿ, ಅದಕ್ಕೆ ದಾರ್ಢ್ಯ ಅಂತ ಕರೀತಾರೆ. ತ್ರೈವಿದ್ಯಾ ಮಾಮಿತಿ ತು ಯೇ ಅಪ್ಯನ್ಯದೇವತಾ ಭಕ್ತಾ ತೇಪಿ ಮಾಮೇವ ಏಕೌಂತೆ ಯಜಂತಿ ಅಹಂ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಇತ್ಯುಕ್ತತ್ವಾತ್ ಅಜ್ಞಾನಪೂರ್ವಯಾಜಿನ ತ್ರೈವಿದ್ಯಾ. ಅಜ್ಞಾನದಿಂದ ಯಾಗ ಮಾಡಿದರೆ ತ್ರೈವಿದ್ಯರು. ಅವ್ರ ಜ್ಞಾನ ಇಷ್ಟೇ ಅಂತಾಗ್ಬಿಟ್ರೆ ತ್ರೈವಿದ್ಯರಲ್ಲ ಅವರು. ಅವ್ರ ರಾಜಸರು ಇಲ್ಲ ಹೋದರೆ ತಾಮಸರಾಗ್ತಾರೆ. ತಪಶ್ರದ್ಧೆ ಯೇ ಅಭ್ಯುಪ
ವಸಂತಿ ಅರಣ್ಯೇ ಶಾಂತ ವಿದ್ವಾಂಸೋ ಭಿಕ್ಷಚರ್ಯಾಂ ಚರಂತಹ ಸೂರ್ಯದ್ವಾರೇಣ ತೇ ವಿರಜಾ ಪ್ರಯಾಂತಿ ಯತ್ರಾಮೃತ ಪುರುಷೋ ಹಿ ಅವ್ಯಯಾತ್ಮ. ಕೊನೆಗೂ ಮಾತು ಹೇಳ್ತಾರೆ, ಹೇಗಿರಬೇಕು? ತಪಶ್ರದ್ಧೆಯೇ ಅಭ್ಯುಪ ವದಂತಿ ವಸಂತಿ ಅರಣ್ಯ. ಅವರು ತಪಸ್ಸು ಮತ್ತು ಶ್ರದ್ಧೆ ಎಲ್ಲ ಯಾವಾಗಲೂ ಮಾಡ್ತಾರೆ. ವಸಂತಿ ಅರಣ್ಯ, ಅರಣ್ಯದಲ್ಲಿ ವಾಸ ಮಾಡ್ತಾರೆ. ಇವೆಲ್ಲ ಎರಡೆರಡು ಅರ್ಥ ಮಾಡಬೇಕಾದ್ರೆ, ಅಂದರೆ ವಾನಪ್ರಸ್ಥರಾಗಿದ್ದು ಕಾಡಲ್ಲಿರ್ತಾರೆ ಅಂತ ಒಂದು ಅರ್ಥ. ಅರಣ್ಯಕ ಅಂದ್ರೇನು? ಉಪನಿಷತ್ ಶಾಸ್ತ್ರದ ಭಾಗವನ್ನು ಶಾಸ್ತ್ರಾಧ್ಯಯನ ಮಾಡಿಕೊಂಡೇ ಕಾಲ ಕಳೀತಾರೆ ಹೊರತು ಬೇರೆದಕ್ಕೆ ಹೋಗೋದಿಲ್ಲ. ಇವತ್ತು ಕಲಿಯುಗದಲ್ಲಿ ವಾನಪ್ರಸ್ಥ ಅಂದ್ರೆ ಇಷ್ಟೇ ಅರ್ಥ. ಕಲಿಯುಗದಲ್ಲಿ ವಾನಪ್ರಸ್ಥಾಶ್ರಮ ಅಂದ್ರೇನು? ಮನೇಲಿ ಸರಿಯಾಗಿ ಓದಕ್ಕೆ ಕೂತ್ಬಿಟ್ರೆ ಅದು ವಾನಪ್ರಸ್ಥಾಶ್ರಮ. ವನ ಅಂದರೆ ಶಾಸ್ತ್ರ ಓದ್ಕೊಂಡಿದ್ದಾಗ ಲೆಕ್ಕ. ಶಾಂತಾಹ ವಿದ್ವಾಂಸಃ ಭೈಕ್ಷಚರ್ಯಾಂ ಚರಂತ, ಭಿಕ್ಷೆ ಮಾಡ್ಕೊಂಡಿರ್ತಾರೆ. ಭಿಕ್ಷೆ ಬೇಡ್ಕೊಂಡಿರ್ತಾರೆ ಅಂದರೆ ಭಿಕ್ಷುಕರೆಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಭಿಕ್ಷಚರ್ಯಾಮ್ ಅಂದರೆ ಏನು? ಹಾಕಿದ್ದಾರೆ ಭಿಕ್ಷುಕರು ಇಷ್ಟೇ ಚಾಯ್ಸಿರುತ್ತಾ? ಅದು ಹಾಕು ಅದೆಲ್ಲ ತುಪ್ಪ ಹಾಕಿದ್ರೆ ಸ್ವಲ್ಪ ಅದು ಕೆಳಗೆ ಬರೋದಿಲ್ಲ. ಮನೇಲಿ ಹೇಗಿರಬೇಕು? ಅದೇ ಒಂದು ಭಾಗವತಲ್ಲಿ ಹೇಳ್ತಾರೆ, ಮನೇಲಿ ಹೇಗಿರಬೇಕು ಅಂತ ನಾವು ಗೆಸ್ಟಿದ್ದಾಗಿರ್ಬೇಕು. ಅತಿಥಿವದ್ವಸೆ ಗೃಹೇತು ಅತಿಥಿವದ್ವಸೆ. ಅತಿಥಿಗಳು ಏನು ಮಾಡ್ತಾರೆ? ಕೊಟ್ಟು ಕೆಳಗಿಲ್ಲ. ಅತಿಥಿವದ್ವಸೆ ಅಂತ ಹೇಳಿದರೆ ನಾವು ಗೆಸ್ಟ್, ಆ್ಯಕ್ಚುಲಿ ಗೆಸ್ಟೇ. ಇವತ್ತಾಳು ಬಿಟ್ಟು ಹೋಗೋರಾದ್ರಿಂದ ಗೆಸ್ಟ್ಗಳಿದ್ದಾಗಲೇ ಆ ಪದ ನೋಡಬೇಕು. ಅದಕ್ಕೆ ವಾನಪ್ರಸ್ಥಾಶ್ರಮ ಭೈಕ್ಷಚರ್ಯ ಅಂತಾರೆ ಹೊರತು ಏನು ಮಾಡೋದಿಲ್ಲ, ಹಾಕಿ ತಿನ್ಬೇಕು ಅಂತ ಹೇಳೋದಿಲ್ಲ, ಹಾಕಿ ತಿನ್ಬೇಕು. ಅದೇ ಭೈಕ್ಷಚರ್ಯ ಅಂದರೆ ಹಾಕಿ. ಸೂರ್ಯದ್ವಾರೇಣತೆ ಇಂಥ ಯಾವ ರೀತಿ ಬದುಕ್ತಾರೋ ಅವರು ಸೂರ್ಯದ್ವಾರೇಣ, ಸೂರ್ಯದ್ವಾರ ಸೂರ್ಯಮಂಡಲದ ಮೂಲಕ ವೈಕುಂಠಕ್ಕೆ ಹೋಗ್ತಾರೆ. ಯತ್ರಾಮೃತಸ್ಥ ಪುರುಷೋ ಅವ್ಯಯಾತ್ಮ. ಯಾರಿದ್ದಾರಲ್ಲಿ? ಪರಮಾತ್ಮ ಇದ್ದಾನೆ. ನಮ್ಮವರಿದ್ದಾರೆ, ಬೇರೆ ಕಡೆ ಹೋಗ್ಬೇಕಾದ್ರೆ ನಮ್ಮವರಿದ್ದಾರೆ ಅಂತ ಹೋಗ್ತಾರಲ್ಲ, ಏನು ಬರೀ ಕಡೆ ಹೋಗ್ಬಿಡ್ತಾರೆ, ಏನಿಲ್ಲ. ನಮ್ಮವರೇ ಇದ್ದಾರೆ ಎಲ್ಲ ಕೊಡ್ತಾರೆ ಅವರು, ಏನಿಲ್ಲ. ಪ್ರತಿಯೊಂದು ಉಳಿದವ್ರು ಎಲ್ಲ ಕಡೆ ಯಾರು ಎಲ್ಲರೂ ಏನಾರು ಮಾಡ್ಕೊಳ್ಬೇಕು ಅಂತಾರಲ್ಲ ಹಾಗೆ. ಆ ಜ್ಞಾನಿಗಳಿಗೆ ವಿಶ್ವಾಸ ಇರ್ತದೆ, ದೇವರಿದ್ದಾನೆ, ಧರ್ಮ ಇದೆ. ಅವರು ಸಾವಿಗೆ ಯೋಚನೆ ಮಾಡೋದಿಲ್ಲ. ಯಾತಕ್ಕೆ ಅಂದರೆ ಬೇರೆಯವ್ರು ಹೋಗ್ಬೇಕಾದ್ರೆ ಎಲ್ಲ ರೆಡಿ ಇರುತ್ತಲ್ಲ, ಆ ರೀತಿ ಹೋಗ್ತಾರೆ. ಇವರು ಅನಾಥರಾಗಿ ಹೋಗ್ಬಾರ್ದು. ಹೊಸ ಊರಿಗೆ ಹಾಕ್ತಾರೆ, ಅಯ್ಯೋ ಎಷ್ಟು ಕಷ್ಟ ಇಲ್ಲಿ ಹೋದರೆ, ಯಾರು ಗೊತ್ತೇ ಇಲ್ಲ, ನಮ್ಗೆ ಗೊತ್ತಿದ್ದಾಗ ಅಲ್ಲೆಲ್ಲ ಇವರಂತೆ, ಏನು ಮಾಡೋದು ಹಾಗಿದ್ದರೆ ಕೆಲಸಕ್ಕೆ ಹೋಗೋದೇ ಬೇಡ, ಹಾಗೆ ಮಾಡಿಬಿಡ್ತಾರೆ. ವೈಕುಂಠಕ್ಕೆ ಹೋದಾಗ ಏನಾಗುತ್ತೆ ಅಂತ ಕೇಳಿದರೆ ದೇವರಿದ್ದಾನೆ. ಮುಖ್ಯವಾಗಿ ಯಾರಿದ್ದಾರಲ್ಲಿ ಎಲ್ಲ ನೋಡ್ಕೊತಾನೆ. ಅದಕ್ಕೆ ಸ್ವಾಮಿಗೆ ಹೋಗೋ ಕಾಲಕ್ಕೆ ಯಾತ್ರೆ ಕೊಟ್ಬಿಡ್ತಾರಲ್ಲ, ಆ ಥರ ಎಲ್ಲ ಹಾಕಿಬಿಟ್ಕೊಂಡು ಹೋಗುತ್ತೆ. ಅಪರಂತು ಅಕ್ಷರಮ್ಯಾಸ ಪ್ರಕೃತಿ ಜಲ ಇನ್ನು ಸ್ವಲ್ಪ ಇದೆ, ಆ ಭಾಗ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯ. ಕೊಡ್ತಾರೆ ಹೋಗ್ತಾರೆ.